ಹಚ್ಚಿದ ದೀಪದಲ್ಲಿ ಸಿಗರೇಟನ್ನು ಹಚ್ಕೋತಾ ಇದೆಯಲ್ಲ, ಇಂಥ ಹೇ ಕೃತ್ಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಆ ದೇವರು ನಿನ್ನನ್ನು ಮೆಚ್ಚಲಾರ. ದೇವರೊಂದು ಯಾಕೆ ಸಾಯುವೆಯೋ? ಆ ದೇವರನ್ನು ಮರೆತು ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದೇ ನಿನಗೋಸ್ಕರ. ಈ ಬಂದಿರುವ ಮನ್ಮಥನಿಗೆ ಕುಟುಂಬ ಒಂದು ಅಮಾಯಕ ಹೆಣ್ಣು ಅಂತ ಪರಿಜ್ಞಾನವಿಲ್ಲದೆ ಮೈ ಮೇಲೆ ಏರಿ ಬಂದು ತಿನ್ನಿಸುವಾದ್ರೆ ಕಾಲಲ್ಲಿರುವ ಚಪ್ಪಲಿನ ಹೊಡಿಕೆಗೆ ಜವಾಬ್ದಾರಿ. ಇದುವರೆಗೆ ಬಿಟ್ಟಿದೆ ನಿನಗೆ ದೊಡ್ಡ ತಪ್ಪಾಯಿತು. ಯಕೋಚಿತ ಒಬ್ಬ ಬಡವರ ತಂಗಿ ನನಗೆ ಚಪ್ಪಲಿ. ರೋಡ್ ಮೇಲೆ ಜೀವನ ಸಾಕ್ತಾರೆ ಬಡಿವಿ. ನಿಮ್ಮ ಚಪ್ಪಲ್ ಅಂದ್ರಿ ತೊಗರಿ ಬಂದಿದ್ದ ಸುಟ್ಟು ಬಿಡ್ರಿ. ಶಕ್ತಿ, ನಾನು ಬಂದಿರೋದು ಇವಳ ದೇಹ ಸೊಳಕ್ಕೆ ಅಲ್ಲ, ಇವಳ ಶೀಲ ಸೊಳಕ್ಕೆ. ಸೊಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಸೀರೆಯನ್ನು ಬಿಟ್ಟು ನನ್ನ ಮಕ್ಕಳ ಮಲಗಿ ನೀಡು. ಇಲ್ಲದಿದ್ದರೆ ಆ ರವಿರಾಜನ ಆದ ಗತಿ ಎಚ್ಚರ. ಸಿಕ್ಕವರ ಪಕ್ಕದಲ್ಲಿ ಮಲಗೋದಕ್ಕೆ ನನ್ನ ನೀನು ಇಟ್ಟುಕೊಂಡ ಸೋಳೆ ಅಂತ ತಿಳಿದುಕೊಂಡಿದ್ದೀನೋ ನೀಚ. ನೀನಿನ ಬೆದರಿಕೆಗೆ ಹೆದರುವ ಹೆಣ್ಣೋ ನಾನಲ್ಲ. ಹುಲಿ ಅಂತ ರವಿರಾಜನ ಬಾಳನ್ನು ಮುಚ್ಚು ನೋವು ಮಾಡಿದೆ. ನಿಮ್ಮನ್ನು ನಾನು ಹೇಳಿದಾಗಿ ಕೇಳು. ಇಲ್ಲದಿದ್ದರೆ ನಿನ್ನಣ್ಣನಿಗೂ ಅದೇ ಗತಿ ಬರುವುದು ಎತ್ತರ. ನೀನೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಶೀಲವತಿ ಶೀಲ ಯಾವತ್ತಿದ್ರೂ ಕೂಡ ನನ್ನ ಸಿಪಾಯಿಗೆ ಮೀಸಲು. ಓ ಸಿಪಾಯಿ, ನನ್ನ ಪಾಲಿಗೆ ಸಕ್ಕರೆ ಎನ್ನುತ್ತಿದೆ. ಸುಳ್ಳು ಹಚ್ಕೊಂಡ್ರಿ ನೀವು ಕೆಲ್ಸನ ಹೊರಗಡೆ ಕಾಯ್ತಾ ಇರ್ತೀನಿ. ಸುಳ್ಳು ಹಚ್ಕೊಂಡ್ರಿ. ಹೋಗು, ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡು ಬರುತ್ತೇನೆ. ಎಣ್ಣೆ ಇದುವರೆಗೆ ಬಿಟ್ಟಿದೆ ನನಗೆ ದೊಡ್ಡ ತಪ್ಪಾಯಿತು. ಈಗ ನಾನು ಮಾಡುವೆ ಈ ನಿನ್ನ ಶೀಲ ಹರಣ. ನನ್ನ ಮನೆಗೆ ಬಂದು ನನ್ನ ತಂಗಿಯನ್ನು ಮುಟ್ಟಲು ಅದೆಷ್ಟು